ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಆಯ್ತು. ಯಾರು ದರ್ಶಿನಿ ಅಂತ ಸರ್, ಒಂದು ಹೊಸ ಹುಡುಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಓಕೆ, ಪರವಾಗಿಲ್ಲ. ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡೇನೆ ಪ್ರೀ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು. ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು. ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದು ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳೋವಂಥವ್ರಲ್ಲ. ಯಾರು ಇಲ್ಲಿ ಬಂದು ರುಬ್ಬಿದ್ರೇ ನಾವು ಡ್ಯಾನ್ಸ್ ಅವ್ರ ಒಬ್ಬರು ಎದ್ದೇಳ್ತಾನೆ ಒಳಗಿಂದ. ಇಲ್ಲ ಅಂತಂದರೆ ಇಲ್ಲೆಲ್ಲ ಮರ್ತೇ ಹೋಗ್ಬಿಟ್ಟಿರುತ್ತೆ ಡ್ಯಾನ್ಸು. ಸರಿ, ಯಾರೋ ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಪರವಾಗಿಲ್ಲ, ಏನೋ ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಇದಾಯಿತು. ಇವ್ರು ಬಂದರು ಮನೆಗೆ ಬಂದುಬಿಟ್ಟು, ಸರ್ ನಿಮ್ಗೊಂದು ವಿಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು. ಆಗಲೇ ಇವರು ಒಂದು ವಿಡಿಯೋ ಮಾಡಿದರು, ಅಂತ. ಅದು ಹೆಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ, ಇವ್ರು ನೋಡ್ತಾ ಇದ್ದೀನಿ, ಇವರೇನಾ ಇವರು ಅಂತ. ನನಗೆ ಸರ್, ನಾನು ನಿಜ ಹೇಳ್ತೀನಿ, ಇದು ನನಗೆ ಕರೆಕ್ಟಾಗಿ ಒಂದು ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು 3-4 ತಿಂಗಳು ಬೇಕು ನನಗೆ ಅಂತ. ಮೇಲೆ ಅವತ್ತೇನು ರಿಹರ್ಸಲ್ ಮಾಡಲಿಲ್ಲ, ಸುಮ್ಮನೆ ನಾನೇ ನೋಡ್ತೀನಿ. ನಾನು ಅವ್ರಿಗೇನೋ ಒಂದು ಸುಳ್ಳು ಹೇಳಿದೆ, ನಾನು ಫಸ್ಟೇ ರಿಹರ್ಸಲ್ ಮಾಡಲ್ಲ, ನಾನು ಫಸ್ಟೇ ಬರೀ ನೋಡ್ಕೊತೀನಿ. ಇದು ನನ್ನ ಸ್ಟೈಲು ಅಲ್ಲೇ, ದೇವರೇ ನನ್ನ ಸ್ಟೈಲ್ ಅಲ್ಲ, ದೇವರೇ ನನ್ನ ಸ್ಟೈಲ್ ಅಲ್ಲ. ಫಸ್ಟ್ ಅವ್ರನ್ನ ಕಳಿಸ್ಬೇಕಾಗಿತ್ತು ನಾನು ಇವತ್ತವ್ರಿಗೆ. ಅಕಸ್ಮಾತ್ ಏನಾದ್ರು ನಾನು ಅವತ್ತು ಮೂವ್ಮೆಂಟ್ ಮಾಡಿಬಿಟ್ಟಿದ್ದಿದ್ರೆ ಇವ್ರು ಆ್ಯಕ್ಚುಲಿ ಭಯ ಬಿದ್ದುಬಿಡ್ತಿದ್ರು. ಯಾಕಂದರೆ ಪಾಪ ಸರ್ ಇದು ನನ್ನ ಮೊದಲನೇ ಸಾಂಗ್ ಸರ್, ಸಖತ್ತಾಗಿ ಮಾಡಬೇಕು ಸರ್ ಅಂತ ಎಲ್ಲ ಬರೋದು ನೋಡು. ಅಯ್ಯೋ ಪಾಪ ಇವ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಮ್ಮ, ನಾನು ಬೇರೆ ಹಿಂಗೆ ಕೆಟ್ಟದಾಗ ಡ್ಯಾನ್ಸ್ ಮಾಡಿಬಿಟ್ರೆ ಪಾಪ ವಾಯ್ತು ಗುರು ಇದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸ್ದೆ ನಾನು. ನೀವು ಸುಮ್ಮನೆ ನೋಡಿ, ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು, ಅದೆಲ್ಲ ಒರಿಜಿನಲ್ ಮೂಮೆಂಟು. ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮ್ಗೆಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಇವರು ಒಂದು ವಿಡಿಯೋ ಬಿಟ್ಟರು, ಮುಂದ್ಗಡೆ ಇವರು ಡ್ಯಾನ್ಸ್ ಮಾಡ್ತಾವ್ರೆ, ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ. ಅದು ನೀವೇ ಯೂಟ್ಯೂಬಲ್ಲಿ ಆಗಿದ್ರಿ ಅಂತ ಕಾಣಿಸುತ್ತೆ. ನಾನು ಸುಮಾರು ಇದನ್ನು ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು. ಅದು ಯಾವ ಆದರ್ಶಿನಿ ಕರೆಕ್ಟ್ ಹಿಂದ್ಗಡೆ ಅದು ಯಾರೊಬ್ರು ಕಮೆಂಟ್, ಫಸ್ಟ್ ಕಮೆಂಟೆ ಕೊರಿಯೋಗ್ರಾಫರ್ ರಾಕ್ಸ್ ಶರಣ್ ಶಾಕ್ಸ್. ಇದು ಬೇಕಾಗಿತ್ತ ನನಗೆ? ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು, ಸಾಕಾತ್ತು ಡ್ಯಾನ್ಸರ್ ಅಂತಿತ್ತು. ಇವಮ್ಮ ಅದನ್ನು ಹಾಕಿದ್ರು ಈ ವಿಡಿಯೋ. ಅವಾಗ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅದು ನಿಜವಾದ ಮೂಮೆಂಟು, ಹಂಗೆ ಮಾಡಬೇಕಾಗಿತ್ತು ನಾನು. ಶರಣ್ ಶಾಕ್ಸ್ ಭಾಳ ಚಂದ, ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಾಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದರೆ, ಶ್ರೀಮಂತರು ನೆನೆಸ್ಕೊಳ್ಳಿಕ್ಕೆ, ನಾವು ಇನ್ನೂ 10 ವರ್ಷ ನೆನೆಸ್ಕೊಳ್ಳಿಕ್ಕೆ ಹಲವಾರು ಕಾರಣಗಳು. ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಆಮೇಲೆ ನಮ್ರತ ಅವರು ಭಾಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪೀರಿಯನ್ಸ್ ಅಂದರೂ ತಪ್ಪಾಗಲ್ಲ, ಅವರು ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್, ನೀವು ನಮ್ಮ ಜೊತೆಯಲ್ಲಿರುವಂಥದ್ದು. ಈಗ ನಾನು ನಿಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡಲ್ಲ, ಯಾಕೆ ಗೊತ್ತಾ, ಈಗ ನಾವು ಈ ಭಾಗದವ್ರಿಗೆ, ಯಾಕಂದರೆ ಯು ಆರ್ ನೋ ಎ ಪಾರ್ಟ್ ಆಫ್ ದಿಸ್ ಫಿಲಮ್. ನಾನು ಇವಾಗ ಕಂಗ್ರ್ಯಾಚುಲೇಟ್ ಮಾಡ್ತಾ ನಿಮ್ಮನ್ನು, ನೀವು ನನಗೆ ಕಂಗ್ರ್ಯಾಚುಲೇಟ್ ಮಾಡೋಂಗಿಲ್ಲ. ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ, ಅವ್ರಿಗಿರುವಂಥ ಟ್ಯಾಲೆಂಟ್ಗೆ, ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗಿಯೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ಪಾತ್ರಗಳು ಮಾಡುವಂಥ, ನಾವಿಬ್ಬರ ಜೊತೆಯಲ್ಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಗಲಿ ಅಂತ ಹೇಳ್ತೀನಿ. ಮೇಘನ್ ಅವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ, ಎಲ್ಲ ಮಾತಾಡ್ಬಿಟ್ಟಿದ್ದೀನಿ. ಅವ್ರೂ ಅಷ್ಟೇ ಬೇಡ ಅಂತ ಇದ್ದಾರೆ ಅವರು. ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ, ಅವಿನಾಶ್ ಅವರ ಬತ್ತಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದೆ ಅಂತ ಅನ್ನೋವಂಥದ್ದು ಒಬ್ಬ ಮ್ಯೂಸಿಕ್ನವನಾಗಿ ನಾನೇ ಕಾಯ್ತಾ ಇದ್ದೀನಿ. ಯಾಕಂತಂದರೆ ಅವ್ರಿಗೆ ಗೊತ್ತು ನನಗೆ, ಅವ್ರಿಗಿದ್ದಂಥ ಚಾಲೆಂಜಸ್ ಈ ಸಿನಿಮಾದಲ್ಲಿ. ಚಿಕ್ಕದೊಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರದ್ದೇನೋ ಒಂದು ಸ್ಟ್ಯಾಂಪನ್ನ ಒತ್ತುತ್ತಾರೆ. ಯಾಕಂತಂದರೆ ಅವರಿಗೆ ಇರುವಂಥ ಅಷ್ಟು ಸಂಗ್ರಹ, ಮ್ಯೂಸಿಕ್ಕಿನ ವಿಚಾರದಲ್ಲಿ ಸಂಗ್ರಹ. ಖಂಡಿತವಾಗಿಯೂ ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನುವಂಥದ್ದು ನನ್ನ ಆಶಯ. ಮತ್ತು